ಶಾಸಕರು ಮತ್ತು ಮಾಜಿ ಸಚಿವರು ಆದಂತಹ ಅಶ್ವಥ್ ನಾರಾಯಣ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ತಮ್ಮ ಪಕ್ಷದ ಅತಿದೊಡ್ಡ ಶಕ್ತಿಯಾಗಿ ನಿಂತವರು ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರು ಈಗ ದುರ್ಮರಣಕ್ಕೀಡಾಗಿದ್ದಾರೆ. ಏನು ಹೇಳಕ್ ಬಯಸ್ತೀರಿ ಈ ಸಂದರ್ಭದಲ್ಲಿ? ಮೇಡಮ್, ಒಂದು ಕ್ಲಾರಿಫಿಕೇಶನ್, ನಾನು XMLC ಅಶ್ವಥ್ ನಾರಾಯಣ್, ಮಾಜಿ DCM ಅಲ್ಲ. ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್. ಈಗ ನೋಡಿ, ಶರದ್ ಪವಾರ್ ಒನ್ ಆಫ್ ದಿ ಕಲರ್ಫುಲ್ ಪೊಲಿಟಿಷಿಯನ್. ಮಹಾರಾಷ್ಟ್ರ ಸರ್ಕಾರದಲ್ಲಿ ಅವ್ರು ಯಾವುದೇ ಸರ್ಕಾರ ಇದ್ರು ತಮ್ಮದೇ ಆದ ರೀತಿಯಲ್ಲಿ ಒಂದು ರೀತಿ ಕಲರ್ಫುಲ್ ರಾಜಕಾರಣಿ. ವಿಶೇಷವಾಗಿ ಶರದ್ ಪವಾರ್ ಸಚಿವ ಸಂಪುಟದಲ್ಲಿ ಇಂಧನ ಸಚಿವರಾಗಿ ಅಲ್ಲಿಂದ ಕಾರ್ಯನಿರ್ವಹಿಸಿಕೊಂಡು ನೀರಾವರಿ ಸಚಿವರಾಗಿ ಮತ್ತು ಇದಲ್ಲದೇ ಅವರು ಸಹಕಾರಿ ಕ್ಷೇತ್ರದಲ್ಲಿ ಅಲ್ಲಿನ ಸಂಘದ ಮುಖೇನ ರಾಜಕೀಯ ಕ್ಷೇತ್ರಕ್ಕೆ ಬಂದಂತರು. ಮಹಾರಾಷ್ಟ್ರದಲ್ಲಿ ನಮ್ಮ ಸರ್ಕಾರ ಬರಲಿಕ್ಕೆ ಸಾಕಷ್ಟು ಸಹಕಾರಿ ಕೊಟ್ಟಂತವ್ರು. ಇವತ್ತು ಹಲವಾರು ಖಾತೆಗಳ ನಿರ್ವಹಣೆ ಮಾಡಿ ಅನುಭವ ಇರ್ತಕ್ಕಂಥವ್ರು. MP ಗಳಾಗಿ 4 ಬಾರಿ ಶಾಸಕರಾಗಿ ವಿವಿಧ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವಿಲಾಸ್ ರಾವ್ ದೇಶ್ಮುಖ್. ವಿಲಾಸ್ ರಾವ್ ದೇಶ್ಮುಖ್ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ರು. ಸುಶೀಲ್ ಕುಮಾರ್ ಸಿಂಧೆ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿದ್ರು. ಇವತ್ತು ನಮ್ಮ ಜೊತೆ ಅವರು ಉಪಮುಖ್ಯಮಂತ್ರಿಗಳಿಗೆ ಕಾರ್ಯನಿರ್ವಹಿಸುವಂತ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ನೋವಿನ ವಿಚಾರ ಇದು. ಯಾಕೆ ಈ ರೀತಿ ಆಯ್ತು ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ ಆಗಿದೆ. ಅವ್ರಿಗೆ ಆಗ್ಬಾರ್ದಾಗಿತ್ತು ಈ ತರದ್ದು. ಒಬ್ಬ ಕಲರ್ಫುಲ್ ರಾಜಕಾರಣಿ ಇವತ್ತು ಬಹಳ ನಿಜಕ್ಕೂ ಒಂದು ರೀತಿ ದುಃಖ ತರುವಂತ ವಿಚಾರ. ಅವರು ಆಗ್ಬಾರ್ದಾಗಿತ್ತು. ಇವತ್ತು ನಾವು ಇಷ್ಟೇ ಕೇಳ್ಬೋದು, ಅವ್ರ ಕುಟುಂಬಕ್ಕೆ ಈ ಶಾಂತಿ ನೋವನ್ನ ಬರ್ಸುವಂತ ಶಕ್ತಿ ಕೊಡ್ಲಿ ಅಂತ ಇಷ್ಟು ಮಾತ್ರ ನಾವು ಕೇಳ್ಬೋದು. ಅಲ್ಲ ಸರ್, ಈಗ ಒಬ್ಬ ಪವರ್ಫುಲ್ ರಾಜಕಾರಣಿ, ತಾವೇ ಹೇಳ್ದಂಗೆ ಕಲರ್ಫುಲ್ ಅಂತ ಬೇರೆ ಅವ್ರಿಗೆ ಹೇಳ್ತಾ ಇದ್ರಿ ನೀವು. ಅಂತ ಪವರ್ಫುಲ್ ರಾಜಕಾರಣಿ ಪ್ರಯಾಣ ಬೆಳೆಸುವಂತಹ ವಿಮಾನ ಹಿಂಗೆ ಪತನಕ್ಕೀಡಾಗುತ್ತೆ ಅಂದ್ರೆ, ಈಗ ತಾನೇ KS ಈಶ್ವರಪ್ಪನವ್ರು ಹೇಳ್ತಾ ಇದ್ರು ಸ್ವಲ್ಪ ಅನುಮಾನ ಇದೆ, ಅದ್ರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ. ಈ ರೀತಿ ಪವರ್ಫುಲ್ ರಾಜಕಾರಣಿಗಳು ಹೋಗೋದು, ವಿಮಾನಗಳು ಚೆಕ್ಕಿಂಗ್ಗಳಾಗಲ್ವಾ, ಇದ್ದಕ್ಕಿದ್ದಂತೆ ಹಿಂಗೆ ಪತನ ಆಗುತ್ತೆ ಅಂದ್ರೆ ಏನ್ ಅರ್ಥ ಅನ್ನುವಂತ ಅನುಮಾನ ವ್ಯಕ್ತಪಡಿಸಿದ್ರು. ಆ ರೀತಿ ತಮಗೇನಾದ್ರೂ ಅನಿಸ್ತಾ ಇದೆಯಾ ಸರ್? ಇಲ್ಲ, ಒಂದು ಇದರಲ್ಲಿ 100% ತನಿಖೆ ಮಾಡೇ ಮಾಡ್ತಾರೆ ಸರ್ಕಾರ. ಒಂದು ಆರ್ಥಿಕ ರಾಜ್ಯದ ಕರ್ನಾಟಕ ದೇಶದ ಆರ್ಥಿಕ ರಾಜಧಾನಿ ಮಹಾರಾಷ್ಟ್ರ. ಅಂತ ರಾಜ್ಯದ ಉಪಮುಖ್ಯಮಂತ್ರಿ ಸತ್ತಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯವಾದ ವಿಚಾರ ಅಲ್ಲ. ಇದ್ರ ಬಗ್ಗೆ ಸರ್ಕಾರ ಸಹಜವಾಗಿ ತನಿಖೆ ಮಾಡೇ ಮಾಡುತ್ತೆ. ಮತ್ತೆ ಇದರಲ್ಲಿ ಯಾರು ಇದರಲ್ಲಿ ಬೇರೆ ಶಕ್ತಿಗಳ ಕೈವಾಡ ಇದೆಯಾ ಏನು ಅನ್ನುವಂಥದ್ದನ್ನು ಸಹ ತನಿಖೆ ಮುಖ್ಯ ಅಂದ್ರೆ ಗೊತ್ತಾಗಬೇಕು. ಮತ್ತೆ ಈ ತರದ ಘಟನೆಗಳು ನಡೀಬಾರದು ಅನ್ನತಕ್ಕಂಥದ್ದು ನಮ್ಮ ಒಂದು ನೋವಿನ ವಿಚಾರನೆ. ಅದರಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನತಕ್ಕಂಥದ್ದು ನಮ್ಮ ಅಭಿಲಾಷೆನೂ ಅದೇ ಇದೆ. ಓಕೆ ಸರ್, ಗ್ಯಾರಂಟಿ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.